ಬೆಂಗಳೂರಿಗೆ ಕೆಫೆ ಬಾಂಬರ್ಸ್ ಶಿಫ್ಟ್, ಮಡಿವಾಳ ಟೆಕ್ನಿಕಲ್ ಸೆಲ್ನಲ್ಲಿ ಇಂಟ್ರಾಗೇಷನ್, ಶಂಕಿತರ ಕಸ್ಟಡಿಗೆ ಎನ್ಐಎ ತಯಾರಿ. ತವರೂರು ಕಬ್ಜಾಗೆ ಜೋಡೊತ್ತುಗಳು ಎಂಟ್ರಿ. ಮೈಸೂರಿನಲ್ಲಿ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಭರ್ಜರಿ ಪ್ರಚಾರ. ಒಕ್ಕಲಿಗ ಮತಗಳಿಗೆ ಡಿಸಿಎಂ ಗಾಳ. ನಾಳೆ ಕರುನಾಡಿಗೆ ನಮೋ ಆಗಮನ, ಮೋದಿ ಕಣ್ತುಂಬಿಕೊಳ್ಳಲು ಕಾತರ. ಮೈಸೂರು ಮಂಗಳೂರಲ್ಲಿ ಪ್ರಧಾನಿ ಮೆಗಾ ಮತ ಶಿಕಾರಿ. ಹಾಸನದಲ್ಲಿ ಹೊಡಿಬಡಿ ರಾಜಕೀಯ, ಬಿಜೆಪಿ ವಕ್ತಾರನಿಗೆ ಹಿಗ್ಗಾಮುಗ್ಗಾ ಥಳಿತ. ವಿಜಯ್ ಕುಮಾರ್ಗೆ ದೊಡ್ಡಗೌಡರ ಅಭಯ. ಸೂರ್ಯನ ಕೆಂಗಣಿಗೆ ಕೆಂಪಾದ ಕರುನಾಡು, ಗದಗದಲ್ಲಿ ಬರಿದಾಯಿತು ತುಂಗಭದ್ರಾ ಒಡಲು. ಬತ್ತಿದ ನದಿಯಲ್ಲಿ ಹೊಂಡ ತೆಗೆದ ಅನ್ನದಾತ. ಬೆಂಗಳೂರು ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಶಂಕಿತ ಉಗ್ರರ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರಿಗೆ ಶಿಫ್ಟ್ ಮಾಡಿರುವಂಥ ಎನ್ಐಎ ಅಧಿಕಾರಿಗಳು ಇವರ ವಿಚಾರಣೆಯನ್ನ ಈಗ ಮುಂದುವರಿಸಿದ್ದಾರೆ. ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣದ ಈ ಉಗ್ರರು, ಶಂಕಿತ ಉಗ್ರರನ್ನ ಮಡಿವಾಳ ಇಂಟ್ರಾಗೇಷನ್ ಸೆಲ್ನಲ್ಲಿ ಅವರನ್ನು ವಿಚಾರಣೆ ಮಾಡ್ತಾ ಇದ್ದಾರೆ. ತಡರಾತ್ರಿವರೆಗೂ ಕೂಡ ವಿಚಾರಣೆಯನ್ನು ಮಾಡಿದರು. ಇವತ್ತು ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ ಶಂಕಿತರನ್ನು. ಅದಕ್ಕೂ ಮುನ್ನ ಶಂಕಿತರಿಗೆ ವೈದ್ಯಕೀಯ ಪರೀಕ್ಷೆಯನ್ನು ಕೂಡ ಮಾಡ್ತಾರೆ, ಮೆಡಿಕಲ್ ಚೆಕ್ ಮಾಡ್ತಾರೆ. ಅವರ ಆರೋಗ್ಯದ ಸ್ಥಿತಿಗತಿ ಹೆಂಗಿದೆ ಅಂತೇಳಿ ಸೆಂಟ್ ಜಾನ್ಸ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಚೆಕಪ್ ಮಾಡ್ತಾರೆ. ಅದಾದ ನಂತರ ನ್ಯಾಯಾಧೀಶರ ಮುಂದೆ ಅವರನ್ನು ಹಾಜರುಪಡಿಸ್ತಾರೆ. ಇವತ್ತು ಅವರನ್ನು ಕೋರ್ಟ್ ಮುಂದೆ ಹಾಜರುಪಡಿಸಿ ಈ ಉಗ್ರರನ್ನು, ರಾಮೇಶ್ವರ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣದಲ್ಲಿ ತಲೆಮರೆಸಿಕೊಂಡಿದ್ದಂಥ ಉಗ್ರರನ್ನು ಎನ್ಐಎ ಅಧಿಕಾರಿಗಳ ತಂಡ ಹೆಡೆಮೂರಿ ಕಟ್ಟಿದೆ. ಅವರನ್ನು ಈಗ ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ದಾರೆ. ಮಡಿವಾಳ ಇಂಟ್ರಾಗೇಷನ್ ಸೆಲ್ನಲ್ಲಿ ಅವರ ವಿಚಾರಣೆ ಕೂಡ ನಡೀತಾ ಇದೆ. ಸದ್ಯ ಇವರ ಹಿಂದೆ ಯಾರಿದ್ದಾರೆ, ಇವರಿಗೆ ಅಷ್ಟೆಲ್ಲ ತಾಂತ್ರಿಕವಾಗಿ ಅವರಿಗೆ ಅಷ್ಟು ಮುಂದುವರಿಯೋದಕ್ಕೆ ಯಾರು ಸಹಕಾರ ಇತ್ತು, ಯಾವುದಾದ್ರೂ ಭಯೋತ್ಪಾದಕ ಸಂಘಟನೆಗಳಲ್ಲಿ ಇವರಿಗೇನಾದರೂ ಲಿಂಕ್ ಇತ್ತಾ, ಇದೆಲ್ಲದರ ಕುರಿತಾಗಿ ಈಗ ಎನ್ಐಎ ಅಧಿಕಾರಿಗಳ ತಂಡ ಪರಿಶೀಲನೆಯನ್ನು ಮಾಡ್ತಾ ಇದೆ, ವಿಚಾರಣೆ ಮಾಡ್ತಾ ಇದೆ. ಇವತ್ತು ಕೋರ್ಟ್ ಮುಂದೆ ಕೂಡ ಈ ಶಂಕಿತ ಉಗ್ರರನ್ನು ಅವರು ಪ್ರೊಡ್ಯೂಸ್ ಮಾಡ್ತಾರೆ. ಮೆಡಿಕಲ್ ಚೆಕಪ್ ಆದ ನಂತರ ಅವ್ರನ್ನ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ಇನ್ನಷ್ಟು ಮಾಹಿತಿಯೊಂದಿಗೆ ನನ್ನ ಕಲೀಗ ನಾಗರಾಜ್ ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ನಾಗರಾಜ್, ಈ ಹೊತ್ತಿಗೆ ಈ ಬಾಂಬರ್ಗಳ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಏನು ಮಾಹಿತಿ ಇದೆ? ರಂಜಿತ್, ಏನು ನಿನ್ನೆ ಕೋಲ್ಕತ್ತಾದಿಂದ ಸುಮಾರು 180 ಕಿಲೋಮೀಟರ್ ದೂರದಲ್ಲಿ ಆರೋಪಿಗಳು ಅರೆಸ್ಟ್ ಆದರು ರಾಮೇಶ್ವರ ಕೆಫೆ ಸ್ಫೋಟಕ್ಕೆ ಸಂಬಂಧಿಸಿದಂತೆ. ಆ ಇಬ್ಬರು ಆರೋಪಿಗಳನ್ನು ಬೆಳಗಿನ ಜಾವ 3 ಗಂಟೆ ಸುಮಾರಿಗೆ ಮಡಿವಾಳದಲ್ಲಿ ಏನು ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ, ಫೊರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರೀಸ್ ಆವರಣದಲ್ಲಿರ್ತಕ್ಕಂಥ ಇಂಟ್ರಾಗೇಷನ್ ಸೆಲ್ಗೆ ಕರೆದುಕೊಂಡು ಬಂದು ಬೆಳಗಿನ ಜಾವ 3 ಗಂಟೆಯಲ್ಲಿ ಇಲ್ಲಿ ಅವರನ್ನು ಇಟ್ಟಿರುವಂಥದ್ದು. ಸದ್ಯಕ್ಕೆ ಲಭ್ಯ ಆಗ್ತಾ ಇರೋ ಮಾಹಿತಿ ಪ್ರಕಾರ ಸದ್ಯಕ್ಕೆ ಇನ್ನೂ ಅವರ ವಿಚಾರಣೆ ಶುರುವಾಗಿಲ್ಲ. ಆದರೆ ಕೆಲವೊತ್ತಿನಲ್ಲಿ ಏನು ಅವ್ರಿಗೆ ಒಂದು ತಿಂಡಿಯನ್ನು ಕೊಡೋದಿರ್ಬೋದು ಅಥವಾ ಏನು ಮೆಡಿಕಲ್ ಟೆಸ್ಟ್ ಮಾಡುವಂಥ ಒಂದು ಪ್ರೊಸೀಜರ್ ಇದೆ. ಆ ಪ್ರೊಸೀಜರ್ಗಳ ಮುಕ್ತಾಯ ಆದ ನಂತರ ಎನ್ಐಎ ಅಧಿಕಾರಿಗಳಿಂದ ನ್ಯಾಯಾಧೀಶರ ಎದುರು ಹಾಜರುಪಡಿಸುವ ಮುನ್ನ ಕೆಲವೊತ್ತು ವಿಚಾರಣೆ ನಡೆಯೋ ಸಾಧ್ಯತೆ ಇದೆ ಅಂತೇಳಿ ಎನ್ಐಎ ಮೂಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಈ ಒಂದು ಪ್ರಕರಣದಲ್ಲಿ ಇವರು ಸಾಕಷ್ಟು 4 ವರ್ಷದಿಂದ ಎನ್ಐಎ ಇವ್ರಿಗಾಗಿ ತಲಾಶನ್ನು ನಡೆಸ್ತಾ ಇತ್ತು. ಮೊದಲಿಗೆ ಈ ಇಬ್ಬರು ಆರೋಪಿಗಳ ಮೇಲೆ ತಲಾ 3 ಲಕ್ಷ ಒಂದು ರಿವಾರ್ಡನ್ನು ಘೋಷಣೆ ಮಾಡಿರುತ್ತೆ. ಆದರೆ ರಾಮೇಶ್ವರ ಕೆಫೆ ಸ್ಫೋಟ ಆದ ಬಳಿಕ ಈ ಆರೋಪಿಗಳ ಮೇಲೆ 10 ಲಕ್ಷ ರಿವಾರ್ಡನ್ನು ಘೋಷಣೆ ಮಾಡುವಂಥದ್ದು. ಅಲ್ಲದೆ ಈ ಇಬ್ಬರು ಆರೋಪಿಗಳನ್ನು ಸಾಕಷ್ಟು ಪ್ರಕರಣಗಳಲ್ಲಿ ಈ ಆರೋಪಿಗಳ ಹೆಸರು ಕೇಳಿ ಬಂದಿದೆ. ಅದು ಶಿವಮೊಗ್ಗ ಟ್ರಯಲ್ ಬ್ಲಾಸ್ಟ್ ಇರ್ಬೋದು ಅಥವಾ ಏನು ಮಂಗಳೂರು ಕುಕ್ಕರ್ ಬ್ಲಾಸ್ಟ್ ಇರ್ಬೋದು, ಜೊತೆಗೆ ರಾಮೇಶ್ವರ ಕೆಫೆ ಅಲ್ಲದೇ ದೇಶಾದ್ಯಂತ ನಡೆದ ಕೆಲವೊಂದು ಬಾಂಬ್ ಸ್ಫೋಟಗಳಲ್ಲಿ ಇವರ ಹೆಸರೇನಾದರೂ ಇದೆಯಾ, ಈ ಎಲ್ಲ ಆಯಾಮಗಳಲ್ಲೂ ತನಿಖೆ ಸಾಗಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಇವರನ್ನು ಸಾಕಷ್ಟು ವಿಚಾರಣೆಗೆ ಒಳಪಡಿಸುವ ಅವಶ್ಯಕತೆ ಇರೋದ್ರಿಂದ ನ್ಯಾಯಾಧೀಶರ ಎದುರು ಹಾಜರುಪಡಿಸಿ ಅವರನ್ನು ಕಸ್ಟಡಿಗೆ ಕೇಳುವಂಥದ್ದು ಎನ್ಐಎ ಅಧಿಕಾರಿಗಳು. ಆದರೆ ಏನು ಇವತ್ತು ಸೆಕೆಂಡ್ ಸಾಟರ್ಡೆ ಮತ್ತು ನಾಳೆ ಭಾನುವಾರ ಆಗಿರೋ ಕಾರಣ ಓಪನ್ ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡದೇ ಇರೋ ಕಾರಣ ಇವರನ್ನು ಕಸ್ಟಡಿಗೆ ಕೊಡ್ತಾರಾ ಇಲ್ಲ ಅಥವಾ ನ್ಯಾಯಾಧೀಶರ ವಿವೇಚನೆಗೆ ಬಿಟ್ಟಂಥ ವಿಚಾರ. ನ್ಯಾಯಾಧೀಶರ ಎದುರು ಹಾಜರುಪಡಿಸಿದ
ಬಳಿಕವಷ್ಟೇ ಅದು ಡಿಸೈಡ್ ಆಗುವಂಥದ್ದು. ಆದರೆ ಸೋಮವಾರ ಅಂತೂ ಟೈಮ್ ಸಿಗೋದ್ರಿಂದ 3 ದಿನಗಳ ಟ್ರಾನ್ಸಿಟ್ ವಾರಂಟ್ ಇರೋದ್ರಿಂದ ಇವರನ್ನು ಸೋಮವಾರ ನ್ಯಾಯಾಧೀಶರ ಎದುರು ಓಪನ್ ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡಿ ಕಸ್ಟಡಿಗೆ ಪಡೆದುಕೊಳ್ಳೋ ಒಂದು ಅವಕಾಶ NIA ಅಧಿಕಾರಿಗಳಿಗೆ ಇರತಕ್ಕಂಥದ್ದು. ಇವುಗಳನ್ನು ಹೊರತುಪಡಿಸಿದ್ರೆ ಈ ಒಂದು ರಾಮೇಶ್ವರ ಕೆಫೆ ಸ್ಫೋಟಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ಮಹಜರು ಪ್ರಕ್ರಿಯೆಗಳು, ಜೊತೆಗೆ ಈಗಾಗಲೇ ಈ ಪ್ರಕರಣದಲ್ಲಿ ಏನು 3 ಜನರನ್ನು ಅರೆಸ್ಟ್ ತೋರಿಸಿದ್ದಾರೆ NIA ಅಧಿಕಾರಿಗಳು, ಇವರೆಲ್ಲರ ಪಾತ್ರ ಏನು ಅನ್ನೋದ್ರ ಬಗ್ಗೆ ಒಂದು ಪರಿಶೀಲನೆ ಆಗಬೇಕಾಗುತ್ತೆ. ಒಟ್ಟು 4 ಜನ ಆರೋಪಿಗಳು ಈ ಒಂದು ಕೇಸ್ನಲ್ಲಿ ಇರ್ತಕ್ಕಂಥದ್ದು. ಈಗ ಜೈಲಿನಲ್ಲಿದ್ದಂಥ ಮಾಜ್ ಮುನೀರ್ ಇರ್ಬೋದು, ಅಥವಾ ಕಳಸದಿಂದ ಅರೆಸ್ಟ್ ಆದಂಥ ಮುಜಾಮಿಲ್ ಶರೀಫ್ ಇರ್ಬೋದು, ಅಥವಾ ಈಗ ಮುಸಾವಿರ್ ಶಾಜೆಬ್ ಹುಸೇನ್ ಏನಿದ್ದಾನೆ, ಜೊತೆಗೆ ಅಬ್ದುಲ್ ಮತೀನ್ ತಾಹ ಅಂತೂ ಸಾಕಷ್ಟು ಆಕ್ಟಿವಿಟಿಗಳಲ್ಲಿ ಭಾಗಿಯಾಗಿರೋದಕ್ಕೆ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಹೋಗಿ ಟ್ರೈನಿಂಗ್ ಪಡೆದಿರೋದಕ್ಕೆ NIA ಬಳಿ ಸಾಕಷ್ಟು ಪುರಾವೆಗಳಿದ್ದಾವೆ. ಈ ಎಲ್ಲ ನಿಟ್ಟಿನಲ್ಲಿ ತನಿಖೆಯ ದಿಕ್ಕು ಹೋಗಬೇಕಾಗಿರೋದ್ರಿಂದ ಇವರನ್ನು ವಿಚಾರಣೆ ಇಂದಿನಿಂದನೇ ಶುರುವಾಗುವ ಸಾಧ್ಯತೆ ಇರತಕ್ಕಂಥದ್ದು. ರಂಜಿತ್. ನಾಗರಾಜ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.